ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ವಿಜ್ಞಾನದ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನೋಡೋಣ ಅಂತ. ಎ ಪಟ್ಟಿಯಲ್ಲಿ ಹಾರ್ಮೋನುಗಳ ಕಾರ್ಯಗಳನ್ನು ಮತ್ತು ಬಿ ಪಟ್ಟಿಯಲ್ಲಿ ಹಾರ್ಮೋನುಗಳ ಹೆಸರುಗಳನ್ನು ನೀಡಲಾಗಿದೆ. ಅವುಗಳನ್ನು ಹೊಂದಿಸಿ ಮತ್ತು ಉತ್ತರಗಳನ್ನು ಕ್ರಮಾಕ್ಷರದೊಂದಿಗೆ ಜೋಡಿಸಿ. ಕ್ವಶನ್ ನೋಡ್ರಿ, ಎ ಪಟ್ಟಿ ಇದೆ, ಇದು ಬಿ ಪಟ್ಟಿ ಇದೆ. ಇಲ್ಲಿ ಹಾರ್ಮೋನುಗಳು ಮತ್ತು ಹಾರ್ಮೋನುಗಳ ಹೆಸರುಗಳು, ಹೌದಾ, ಅವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳ್ಯಾರ. ಫಸ್ಟ್ ನೋಡ್ರಿ, ದೇಹವು ಪರಿಸ್ಥಿತಿಯನ್ನು ಎದುರಿಸಲು ಸಿದ್ಧವಾಗುವಂತೆ ಮಾಡುತ್ತದೆ, ಹೌದಾ. ಅದು ಎದುರಿಸಬೇಕಾದ್ರೆ ಯಾವುದಪ್ಪ ಅಂತಂದರೆ ಅಡ್ರಿನಲಿನ್. ದೇಹದ ಪರಿಸ್ಥಿತಿ, ಯಾವುದೇ ಪರಿಸ್ಥಿತಿ ಬತ್ತುವಪ್ಪ ಅಂದರೆ ಭಯ ಆಯಿತು ಅಂತಕ್ಕಂಥದ್ದು, ಹಾವು ಬತ್ತವಪ್ಪ ಅಂದರೆ ಅದು ಪಟ್ಟನೆ ಎದುರಿಸ್ತಕ್ಕಂಥ ಶಕ್ತಿ ದೇಹಕ್ಕೆ ಯಾವುದು ಬರ್ತದೆ, ಇದು ರಿಲೀಸ್ ಆಗ್ತದಂದರೆ ಹಾರ್ಮೋನು ಅಡ್ರಿನಲಿನ್. ದೇಹದ ಬೆಳವಣಿಗೆಗಾಗಿ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುತ್ತದೆ. ಚಯಾಪಚಯ ಕ್ರಿಯೆ ನಿಯಂತ್ರಣ ಮಾಡೋದು ಯಾವುದಪ್ಪ ಅಂತಾರೆ ಥೈರಾಕ್ಸಿನ್. ಥೈರಾಕ್ಸಿನ್ ಹಾರ್ಮೋನಪ್ಪ ದೇಹದ ಬೆಳವಣಿಗೆಗೆ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ಥೈರಾಕ್ಸಿನ್. ರಕ್ತದ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುತ್ತದೆ. ರಕ್ತದ ಸಕ್ಕರೆಯ ಮಟ್ಟವನ್ನು ನಿಯಂತ್ರಣ ಮಾಡೋದು ಯಾವುದಪ್ಪ ಅಂದರೆ ಇನ್ಸುಲಿನ್, ರೈಟಾ. ರಕ್ತದೊಳಗೆ ಸಕ್ಕರೆ ಪ್ರಮಾಣ ಹೆಚ್ಚಾಯ್ತುವಪ್ಪ ಅಂದರೆ ಅದು ಕಂಟ್ರೋಲಿಗೆ ತರ್ತಕ್ಕಂಥದ್ದು ಶಕ್ತಿ ಯಾವುದಕ್ಕದ ಅಂತಂದರೆ ಇನ್ಸುಲಿನ್ ಕದ, ಹೌದಾ. ಅದೇ ಕಂಟ್ರೋಲ್ ಮಾಡ್ತದೆ, ಹೌದಾ. ನಾವು ಏಟೇ ರುಚಿ ತಿಂದ್ರೂ ಕೂಡ ರಕ್ತದಲ್ಲಿರ್ತಕ್ಕಂಥ ಸಕ್ಕರೆ ಮಟ್ಟವನ್ನು ಹೆಚ್ಚಾಗಲಾರ್ದಂಗೆ ನೋಡ್ಕೊತಕ್ಕಂಥದ್ದು ಯಾವುದು ಅಂತಂದರೆ ಇನ್ಸುಲಿನ್. ನೆಕ್ಸ್ಟ್ ಅಪ್ಪ ಅಂದರೆ ದೇಹದ ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನು ನಿಯಂತ್ರಿಸುತ್ತದೆ. ದೇಹದ ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನು ನಿಯಂತ್ರಣ ಮಾಡೋದು ಯಾವುದಪ್ಪ ಅಂತಂದರೆ ಬೆಳವಣಿಗೆ ನಿಯಂತ್ರಣ ಮಾಡ್ತಕ್ಕಂಥದ್ದು ಬೆಳವಣಿಗೆ ಹಾರ್ಮೋನ್ ಅಂತ ಕರೀತಾರೆ ಅದಕ್ಕೆ, ಹೌದಾ. ಬೆಳವಣಿಗೆ ಹಾರ್ಮೋನ್. ಇದು ಇನ್ನೊಂದು ಅದ, ಹೌದಾ. 4 ಅದು ಈಗ ಟೆಸ್ಟೋಸ್ಟಿರಾನ್ ಅಂತಕ್ಕಂಥದ್ದು, ಹೌದಾ. ಹುಡುಗರಲ್ಲಿರ್ತಕ್ಕಂಥದ್ದು ಹಾರ್ಮೋನ್ ಯಾವುದು ಕೇಳಿದ್ರೆ ಟೆಸ್ಟೋಸ್ಟಿರಾನ ಅಂತ ನೆನಪಿಡ್ರಿ. ಇದು ಹುಡುಗಿಲಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಎಸ್ಟ್ರೋಜನ್. ಇದು ಎರಡು ನೆನಪಿಡ್ರಿ, ಭಾಳ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಇವು ಟೆಸ್ಟೋಸ್ಟಿರಾನ, ಎಸ್ಟ್ರೋಜನ್ ಇರ್ತಕ್ಕಂಥದ್ದು. ಇವು ಹಾರ್ಮೋನುಗಳನ್ನು ಕಂಪಲ್ಸರಿ ಕೇಳ್ತಾರೆ. ಅದಕ್ಕಂಬಂದರೆ ಇವು ನೆನಪಿಟ್ಕೊಂಡು ಇಂಪಾರ್ಟೆಂಟ್ ಆಗಿರ್ತದೆ, ಹೌದಾ. ನೆಕ್ಸ್ಟ್ ಇಂಪಾರ್ಟೆಂಟ್ ಯಾವುದಪ್ಪ ಅಂತಂದರೆ ತುರ್ಕೆ ಗಿಡದ ಎಲೆಗಳ ಚುಚ್ಚುವ ಕೂದಲುಗಳಲ್ಲಿರುವ ಆಮ್ಲವನ್ನು ಹೆಸರಿಸಿರಿ ಅಂತ ಕೇಳ್ತಾರೆ. ತುರ್ಕೆ ಗಿಡದ ಯಾವುದೇ ತುರಿಸ್ತದೆ ಅದೆಲ್ಲ ಅದ್ರೊಳಗೆ ಏನಿರ್ತಪ್ಪ ಅಂದರೆ ಮೆಥ್ನೋಯಿಕ್ ಆಮ್ಲ ಅಂತ ಇರ್ತದೆ. ಅದು ಯಾವ್ದು ಆಮ್ಲ ಇರ್ತಂದರೆ ಮೆಥ್ನೋಯಿಕ್ ಆಮ್ಲ, ತುರ್ಕೆ ಗಿಡದಲ್ಲಿರ್ತಕ್ಕಂಥದ್ದು. ಒಟ್ಟು ಯಾವ್ದು ತುರಿಸ್ತದ ಅದಕ್ಕೆಲ್ಲ ಏನಪ್ಪ ಅಂದರೆ ಇರ್ತಕ್ಕಂಥದ್ದು ಯಾವುದು ಮೆಥ್ನೋಯಿಕ್ ಆಮ್ಲ ಇರ್ತದೆ. ಪಳೆಯುಳಿಕೆಗಳು ಅಂತಂದರೆ ಅದಕ್ಕೆ ಕರಿತೀವಿ ಅಂತಂದರೆ ಅಳಿದು ಹೋದ ಪ್ರಭೇದಗಳ ಸಂರಕ್ಷಿಸಲ್ಪಟ್ಟ ಅವಶೇಷಗಳನ್ನು ಪಳೆಯುಳಿಕೆಗಳು ಅಂತ ಕರೀತಾರೆ. ಅಳಿದು ಹೋದ ಅಂತಂದರೆ ಈಗ ಇರಲಾರ್ದಂಥ ಪ್ರಭೇದಗಳು ಸಂರಕ್ಷಿಸಲ್ಪಟ್ಟ ಅವಶೇಷಗಳನ್ನು, ಅಂದರೆ ಈಗ ಎಲ್ಲ ಪ್ರಾಣಿಗಳು ಸತ್ತಕ್ಕಂಥ ಅದರ ಎಲ್ಲೂ ಏನಿರ್ತಾವಲ್ಲ ಭಾಳ ವರ್ಷದಿಂದ ಹಾಗೇ ಇದ್ದಿರ್ತಾವೆ, ಅಂಥವಕ್ಕೆ ಏನಂತ ಕರಿತೇವೆ ಅಂದರೆ ಪಳೆಯುಳಿಕೆಗಳು ಅಂತ ಕರಿತಾರೆ. ಪ್ರಭೇದಗಳು ಈಗ ಅಳಿದು ಹೋಗ್ಯಾವ, ಈಗ ಇಲ್ಲ ಅವು, ಹೌದಾ. ಅವು ಇದ್ದಿದ್ದಿಲ್ಲ ಅಂದರೂ ಕೂಡ ಅದರ ಪಳೆಯುಳಿಕೆಗಳು, ಅದರ ಅವಶೇಷಗಳನ್ನು ನಾವು ಇನ್ನೂ ಕೂಡ ನೋಡ್ತೀವಿ. ಅದಕ್ಕೋಸ್ಕರ ಅಂಥವಕ್ಕೆಲ್ಲ ನಾವು ಏನಕ್ಕೆ ಕರಿತೀವಿ ಅಂದರೆ ಪಳೆಯುಳಿಕೆಗಳು ಅಂತ ಕರೀತಾರೆ. ಪೀನ ದರ್ಪಣವನ್ನು ಸಾಮಾನ್ಯವಾಗಿ ವಾಹನಗಳಲ್ಲಿ ಹಿನ್ನೋಟ ದರ್ಪಣವಾಗಿ ಬಳಸ್ತಾರೆ. ಯಾಕೆ ಅಂತಂದರೆ ಹಿನ್ನೋಟವಾಗಿ ಬಳಸ್ತಕ್ಕಂಥ ವಾಹನಗಳಲ್ಲಿ ಯಾಕೆ ಬಳಸ್ತಾರಪ್ಪ ಅಂದರೆ ಚಿಕ್ಕದಾದ ಮತ್ತು ನೇರ ಪ್ರತಿಬಿಂಬಗಳನ್ನು ಉಂಟು ಮಾಡುತ್ತದೆ. ಏನು ಮಾಡ್ತದೆ ಅಂದ್ರೆ ಚಿಕ್ಕದಾಗಿ ಕಾಣಿಸ್ತದೆ, ನೇರವಾಗಿ ಕಾಣಿಸ್ತದೆ ಚಿತ್ರ. ಅದಕ್ಕಾಗಿ ಪೀನ ದರ್ಪಣ ಉಪಯೋಗ ಮಾಡ್ತೀವಿ ವಾಹನಗಳ ಹಿನ್ನೋಟವಾಗಿ. ಮತ್ತು ಹೊರ ಅಂಚಿನ ಕಡೆಗೆ ವಕ್ರತೆಯನ್ನು ಹೊಂದಿರುವುದರಿಂದ ದೃಷ್ಟಿ ಕ್ಷೇತ್ರವು ಬಹಳ ಅಧಿಕವಾಗಿರ್ತದೆ. ಅಂಚಿನ ಕಡೆ ಏನಾಗಿರ್ತದೆ ವಕ್ರತೆ ಹೊಂದಿರುವುದರಿಂದ ಹೊರಗಡೆ, ಹೌದಾ. ಅದು ವಕ್ರತೆ ಇರುವುದರಿಂದ ದೃಷ್ಟಿ ಕ್ಷೇತ್ರ ಏನಿರ್ತದೆ ಬಹಳ ಅಧಿಕವಾಗಿ ದೊಡ್ಡದಾಗಿ ಕಾಣಿಸ್ತದೆ ನಮ್ಮಗಡೆ, ಹೌದಾ. ಹಿಂದೆ ಟ್ರಾಫಿಕ್ ಜಾಮ್ ಆಗಿದಪ್ಪ ಅಂದರೆ ಎಲ್ಲಿವರೆಗೂ ನೋಡ್ಬೋದು ನಾವು, ಹೌದಾ. 1 ಕಿಲೋಮೀಟ್ರ್ ತನೂ ಕೂಡ ಅದರ ಆಚೆಗೂ ಕೂಡ ನಾವು ನೋಡ್ಬೋದು. ಕ್ಷೇತ್ರ ಭಾಳ ಅಧಿಕವಾಗಿ ಕಾಣಿಸ್ತದೆ ನಮಗೆ ಹಿಂದಿಂದು, ಹೌದಾ. ಕರಡಿ ಸಣ್ಣದಿದ್ರೂ ಕ್ಷೇತ್ರ ಏನಾಗ್ತದೆ ಹೆಚ್ಚಿಗೆ ಕಾಣಂಗೆ ಮಾಡ್ತದೆ ನಮ್ಗೆ. ಅದಕ್ಕೋಸ್ಕರ ಏನಪ್ಪ ಅಂದರೆ ಪೀನ ದರ್ಪಣವನ್ನು ಹಿನ್ನೋಟವಾಗಿ ಯೂಸ್ ಮಾಡ್ತಾರೆ. ಹೆಡ್ಲೈಟ್ಗಳಲ್ಲಿ ಯಾವುದು ಯೂಸ್ ಮಾಡ್ತಾರಪ್ಪ ಅಂದರೆ ಲೈಟ್ ಇರ್ತಕ್ಕಂಥವೆಲ್ಲ ಏನಪ್ಪ ಅಂದರೆ ನಿಮ್ನ ದರ್ಪಣ ಇರ್ತದೆ, ನೆನಪಿರಲಿ. ಯೂಸಸ್ ಕೇಳ್ತಾರೆ ಒಂದು, ಹೌದಾ. ಉಪಯೋಗ ಪೀನ ದರ್ಪಣ, ನಿಮ್ನ ದರ್ಪಣ ಉಪಯೋಗ ಒಂದು ಕ್ವಶನ್ ಇದ್ದೇ ಇರ್ತದೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದು ಭಾಳ ಇಂಪಾರ್ಟೆಂಟ್. ಕೊಟ್ಟಿರುವ ಚಿತ್ರವನ್ನು ಗಮನಿಸಿ. ಚಿತ್ರವು ಸೂಚಿಸುವ ದೃಷ್ಟಿ ದೋಷವನ್ನು ಹೆಸರಿಸಿ ಮತ್ತು ಆ ದೋಷವನ್ನು ಸರಿಪಡಿಸಲು ಉಪಯೋಗಿಸುವ ಮಸೂರವನ್ನು ತಿಳಿಸಿ ಅಂತ ಕೇಳ್ಯಾರ. ಸಮೀಪ ದೃಷ್ಟಿ ಅದು, ಹೌದಾ. ಚಿತ್ರ ನೋಡ್ರಿ,
ನಿಮ್ನ ಮಸೂರ ಯೂಸ್ ಮಾಡಿ ಏನಪ್ಪ ಅಂದ್ರೆ ಇದಕ್ಕೆ ಕರೆಕ್ಟ್ ಮಾಡ್ಬೋದು. ನಿಮ್ನ ಮಸೂರ ಯೂಸ್ ಮಾಡಿ ಈಗ ದೋಷವನ್ನು ಸರಿಪಡಿಸಬೇಕಾಯಿತು ಅಂತಂದ್ರೆ ಮಸೂರವನ್ನು ತಿಳಿಸ್ರಿ ಅಂತ ಚಿತ್ರ ಕೊಟ್ರು. ಹೌದಾ, ಆ ಮಸೂರ ಯಾವುದು ಯೂಸ್ ಮಾಡಿ ನಾವು ಕರೆಕ್ಟ್ ಮಾಡ್ಬೋದು ಅಂತಂದರೆ ಇಲ್ಲಿ ಬೀಳ್ತಕ್ಕಂಥದ್ದು ಇದು ರೆಟಿನಾದ ಮೇಲೆ ಬೀಳಲಿಲ್ಲ ಅದು. ಹೌದಾ, ಇಲ್ಲಿ ನಡವರ್ಕ್ ಬೀಳಕತ್ತದ. ಅದಕ್ಕೆ ಇಲ್ಲಿ ಮಾಡ್ಬೇಕಾದ್ರೆ ನಿಮ್ಮನ್ನ ಮಸೂರ ಹಚ್ಚಿದೆವು ಅಂತಂದರೆ ಅದೇನಾಗ್ತಂದ್ರೆ ಇಲ್ಲಿ ಬೀಳಂಗೆ ಮಾಡ್ತದೆ. ಹೌದಾ, ಇದು ಇವು 3 ದೃಷ್ಟಿ ದೋಷಗಳನ್ನು ನೀವು ನೆನ್ಪಿಟ್ಕೋಬೇಕು. ಹೌದಾ, ಆ ದೃಷ್ಟಿ ದೋಷಗಳಲ್ಲಿ ಯಾವ ರೀತಿ ನಾವು ಯಾವ ಲೆನ್ಸ್ ಯೂಸ್ ಮಾಡ್ತೀವಿ ಅಂತಕ್ಕಂಥದ್ದು ಈ 3 ನೆನ್ಪಿಟ್ಕೋರಿ, ಭಾಳ ಇಂಪಾರ್ಟೆಂಟ್ ಇರ್ತಕ್ಕಂಥ ಇವು. ಹೌದಾ, ಅದೇ ಥರ ಟಿಂಡಾಲ್ ಪರಿಣಾಮ ಅಂದರೆ ಕಲೀಲ. ಹೌದಾ, ಕಲೀಲ ಪದಾರ್ಥಗಳಿಂದ ಬೆಳಕಿನ ಚದುರುವಿಕೆಯ ವಿದ್ಯಮಾನವನ್ನು ಟಿಂಡಾಲ್ ಪರಿಣಾಮ ಎನ್ನುವರು. ಟಿಂಡಾಲ್ ಅಥವಾ ಟೆಂಡಾಲ್ ಪರಿಣಾಮ ಅಂತ ಕರೀತಾರೆ. ಎದಕ್ಕಂತಂದರೆ ಬೆಳಕಿನ ಚದುರುವಿಕೆ ವಿದ್ಯಮಾನವನ್ನು ಬೆಳಕು ಚದುರು ಹೋಗ್ತಿರುತ್ತೆ. ಹೌದಾ, ಆ ವಿದ್ಯಮಾನಕ್ಕೆ ಏನಂತ ಕರೀತಾರೆ ಅಂದರೆ ಟಿಂಡಾಲ್ ಅಥವಾ ಟೆಂಡಾಲ್ ಪರಿಣಾಮ ಅಂತ ಕರೀತಾರೆ. ಸ್ನಾಯು ಕೋಶಗಳಲ್ಲಿ ಲ್ಯಾಕ್ಟಿಕ್ ಆಮ್ಲ ಯಾವ ಸಂದರ್ಭದಲ್ಲಿ ಉತ್ಪತ್ತಿಯಾಗುತ್ತದೆ? ಯಾವ ಸಂದರ್ಭದಲ್ಲಿ ಆಗ್ತದೆ ಅಂತಂದರೆ ಸ್ನಾಯು ಕೋಶಗಳಲ್ಲಿ ಆಕ್ಸಿಜನ್ ಕೊರತೆ ಇದ್ದಾಗ ಲ್ಯಾಕ್ಟಿಕ್ ಆಮ್ಲ ಉತ್ಪತ್ತಿಯಾಗುತ್ತದೆ. ಸ್ನಾಯು ಕೋಶಗಳಲ್ಲಿ ಏನಾಗ್ತದೆ, ಆಕ್ಸಿಜನ್ ಕೊರತೆ ಉಂಟಾಯಿತು ಅಂದರೆ, ಆಕ್ಸಿಜನ್ ಕಡಿಮೆ ಬಿತ್ತು ಅಂತಂದ್ರೆ ಆವಾಗ ಲ್ಯಾಕ್ಟಿಕ್ ಆಮ್ಲ ಏನಾಗ್ತದೆ, ಉತ್ಪತ್ತಿ ಆಗ್ತದೆ. ಇದು ಭಾಳ ಇಂಪಾರ್ಟೆಂಟ್ ನೋಡಿ. ಸ್ನಾಯು ಕೋಶಗಳು ಲ್ಯಾಕ್ಟಿಕ್ ಆಮ್ಲ ಯಾವ ಸಂದರ್ಭ ಉತ್ಪತ್ತಿ ಆಗ್ತದೆ ಅಂತಂದರೆ ಆಕ್ಸಿಜನ್ ಕೊರತೆ ಇದ್ದಾಗ ಲ್ಯಾಕ್ಟಿಕ್ ಆಮ್ಲ ಬಿಡುಗಡೆ ಆಗ್ತದ ಅಂತಕ್ಕಂಥದ್ದು. ಹೌದಾ, ಈಗ ನೆಕ್ಸ್ಟ್ ಕ್ವಶನ್, ಸಾಬೂನಿನ ದ್ರಾವಣ ನಿರ್ಗಮ ನಾಳ ಅಂಥೇಳಿ ಇದು ನೋಡ್ರಿ. ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲದಲ್ಲಿ ಸತುವಿನ ಚೂರುಗಳ ವರ್ತನೆಯನ್ನು ತೋರಿಸುವ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆಯಲ್ಲಿ ಉಪಯೋಗಿಸುವ ಉಪಕರಣದ ಜೋಡಣೆ ಚಿತ್ರವನ್ನು ಬರೆಯಿರಿ, ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತ ಕೇಳ್ತಾರೆ. ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರು ಸಾಬೂನಿನ ದ್ರಾವಣ ಇರ್ತದೆ. ಹೌದಾ, ಈ ಗುಳಿಗಳು ಬರ್ತಾವಪ್ಪ ಅಂತಂದರೆ ಅದು ನಿರ್ಗಮನಾಳದಿಂದ ಬರ್ತಕ್ಕಂಥದ್ದು. ಏನಪ್ಪ ಅಂದರೆ ಹೈಡ್ರೋಜನ್ ಅನಿಲ ಪರೀಕ್ಷೆ ಮಾಡ್ತಕ್ಕಂಥದ್ದು. ಇದು ಹೈಡ್ರೋಜನ್ ಬರ್ತದಾ ಇಲ್ಲ ಅಂತಕ್ಕಂಥದ್ದು ಇಲ್ಲಿ ಗುಳಿ ಮುಖಾಂತರ ನಮ್ಗೆ ಗೊತ್ತಾಗ್ತದೆ. ಅದ್ರ ಚಿತ್ರ ಬರೀರಿ ಅಂತ ಕೇಳಿದ್ರೆ ಈ ಥರ ಚಿತ್ರ ಇದು ಫಿಕ್ಸ್, ಭಾಳ ಇಂಪಾರ್ಟೆಂಟ್ ಕೇಳಿದ್ದಾರೆ ಭಾಳ ಸಾರಿ. ಸಾಬೂನಿನ ಇದು ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲ ಸತುವಿನ ಚೂರುಗಳು ವರ್ತನೆಯನ್ನು ತೋರಿಸುವ ಚಿತ್ರ ಬರೆಯಿರಿ ಅಂತಕ್ಕಂಥದ್ದು. ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸುವುದಕ್ಕಿಂತಲೂ ಸಮಾಂತರವಾಗಿ ಜೋಡಿಸುವುದು ಅನುಕೂಲಕ ಏಕೆ? ಯಾಕೆ ಅನುಕೂಲ ಅದ? ಸರಣಿ ಕ್ರಮದಲ್ಲಿ ಯಾಕೆ ಜೋಡಿಸಬೇಕು? ಹೌದಾ, ಯಾಕೆ ಜೋಡಿಸಬೇಕಂದ್ರೆ ಸರಣಿ ಕ್ರಮದಲ್ಲಿ ಜೋಡಿಸಿದ ಉಪಕರಣಗಳು ಕಾರ್ಯನಿರ್ವಹಿಸಲು ವ್ಯಾಪಕವಾಗಿ ವಿಭಿನ್ನ ಮೌಲ್ಯಗಳ ವಿದ್ಯುತ್ ಪ್ರವಾಹದ ಅಗತ್ಯವಿದೆ. ಅದು ಒಂದು ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಂದರೆ ಯಾವುದಾದರೂ ಒಂದು ಘಟಕ ವಿಫಲವಾದರೆ ಮಂಡಲವು ಮುರಿದು ಹೋಗುತ್ತದೆ ಮತ್ತು ಉಳಿದ ಯಾವುದೇ ಘಟಕಗಳು ಕಾರ್ಯನಿರ್ವಹಿಸುವುದಿಲ್ಲ. ಇದೊಂದು ಮೇನ್. ಹೌದಾ, ಯಾವುದಾದ್ರೂ ಒಂದು ಘಟಕ ವಿಫಲ ಆಯಿತು ಅಂದರೆ ಮಂಡಲ ಮುರಿದು ಹೋಗ್ತದೆ ಮತ್ತು ಉಳಿದ ಯಾವುದೇ ಘಟಕಗಳು ಕಾರ್ಯನಿರ್ವಹಿಸಂಗಿಲ್ಲ. ನೆಕ್ಸ್ಟ್ 3ನೇ ಪಾಯಿಂಟ್, ಸಮಾಂತರ ಮಂಡಲವು ವಿದ್ಯುತ್ ಉಪಕರಣಗಳ ಮೂಲಕ ವಿದ್ಯುತ್ ಪ್ರವಾಹವನ್ನು ವಿಭಜಿಸುತ್ತವೆ. ಸಮಾಂತರ ಮಂಡಲ ಏನು ಮಾಡ್ತದೆ, ವಿದ್ಯುತ್ ಉಪಕರಣಗಳ ಮೂಲಕ ವಿದ್ಯುತ್ ಪ್ರವಾಹವನ್ನು ವಿಭಜನೆ ಮಾಡಿಕೊಡ್ತದೆ ಸಮಾಂತರ ಮಂಡಲ ಒಳಗೆ. ಮತ್ತು ನಿರ್ದಿಷ್ಟವಾಗಿ ಪ್ರತಿಯೊಂದು ವಿದ್ಯುತ್ ಉಪಕರಣವು ವಿಭಿನ್ನ ರೋಧವನ್ನು ಹೊಂದಿರುವಾಗ ಮತ್ತು ಸರಿಯಾಗಿ ಕಾರ್ಯನಿರ್ವಹಿಸಲು ವಿಭಿನ್ನ ವಿದ್ಯುತ್ ಪ್ರವಾಹದ ಅಗತ್ಯವಿರುವ ಸಂದರ್ಭದಲ್ಲಿ ಸಮಾಂತರ ಜೋಡಣೆ ಸಹಕಾರಿಯಾಗಿದೆ. ಯಾವಾಗ ಹೆಚ್ಚಿಗೆ ಉಪಯೋಗ ಆಗ್ತಪ್ಪ ಅಂದರೆ ಪ್ರತಿಯೊಂದು ವಿದ್ಯುತ್ ಉಪಕರಣವು ವಿಭಿನ್ನ ರೋಧವನ್ನು ಹೊಂದಿರುವಾಗ ಮತ್ತು ಸರಿಯಾಗಿ ಕಾರ್ಯನಿರ್ವಹಿಸಲು ವಿಭಿನ್ನ ವಿದ್ಯುತ್ ಪ್ರವಾಹದ ಅಗತ್ಯ ಇರುವ ಸಂದರ್ಭದಲ್ಲಿ ಸಮಾಂತರ ಜೋಡಣೆ ಏನಪ್ಪ ಅಂದರೆ ಉಪಯೋಗ ಮಾಡ್ಕೋಬೇಕು. ವಿದ್ಯುತ್ ಉಪಕರಣ ಸರಣಿ ಕ್ರಮದಲ್ಲಿ ಜೋಡಿಸುವುದಕ್ಕಿಂತ ಸಮಾಂತರವಾಗಿ ಯಾಕೆ ಜೋಡಿಸ್ಬೇಕು ಅಂತಕ್ಕಂಥದ್ದು ಪಾಯಿಂಟ್ಸ್ ಇವು 4 ಪಾಯಿಂಟ್ಸ್ ನೆನ್ಪಿಟ್ಕೋರಿ. ಮೇನ್ ಕೀ ಪಾಯಿಂಟ್ಸ್ ಇವು, ಮೇನ್ ಪಾಯಿಂಟ್ಸ್ಗಳು ನೆನ್ಪಿಟ್ಕೋರಿ ಸಾಕು. ಫಾಸಿಲ್ ಇಂಧನಗಳ ಬಳಕೆಯಿಂದ ಆಗುವ ಅನುಕೂಲಗಳನ್ನು ಪಟ್ಟಿ ಮಾಡಿ. ಫಾಸಿಲ್ ಇಂಧನ ಬಳಕೆಯಿಂದ ಆಗುವ ಅನಾನುಕೂಲಗಳೇನು? ಇವು ನೋಡ್ರಿ, ಪರಿಸರದಲ್ಲಿ ಇರ್ತಕ್ಕಂಥವು ಯಾವಪ್ಪ ಅಂತಂದರೆ ಫಾಸಿಲ್ ಇಂಧನಗಳು ಜೈವಿಕ ರಾಶಿಯಿಂದ ರೂಪುಗೊಂಡಿದ್ದು ಕಾರ್ಬನ್, ನೈಟ್ರೋಜನ್ ಮತ್ತು ಸಲ್ಫರ್ಗಳನ್ನು ಒಳಗೊಂಡಿದೆ. ಫಾಸಿಲ್ ಇಂಧನಗಳು ಜೈವಿಕ ರಾಶಿಗಳಿಂದ ಉಂಟಾಗಿರ್ತಕ್ಕಂಥವೆಲ್ಲ. ಇವುಗಳನ್ನು ಉರಿಸಿದಾಗ ಕಾರ್ಬನ್ ಆಕ್ಸೈಡ್ಗಳು, ನೀರು, ನೈಟ್ರೋಜನ್ ಆಕ್ಸೈಡ್ಗಳು ಮತ್ತು ಸಲ್ಫರ್ನ ಆಕ್ಸೈಡ್ಗಳು ಉತ್ಪತ್ತಿ ಆಗ್ತಾವೆ. ಗಾಳಿಯಲ್ಲಿ ಉರಿಸಿದಾಗ ಇವೆಲ್ಲ ಏನಪ್ಪ ಅಂದರೆ ಇವೆಲ್ಲ ಆಕ್ಸೈಡ್ಗಳನ್ನು ಉಂಟು ಮಾಡ್ತಿರ್ತಾವೆ. ಅದಕ್ಕೆ ನೆಕ್ಸ್ಟ್ ಅಪ್ಪ ಅಂದರೆ ನೈಟ್ರೋಜನ್ ಆಕ್ಸೈಡ್ಗಳು, ಸಲ್ಫರ್ ಆಕ್ಸೈಡ್ಗಳು ಮತ್ತು ಕಾರ್ಬನ್ ಮೊನಾಕ್ಸೈಡ್ಗಳು ಅಧಿಕ ಸಾರತೆಯಲ್ಲಿ ವಿಷಕಾರಿಯಾಗಿವೆ, ಆಮ್ಲ ಮಳೆಗೆ ಕಾರಣವಾಗ್ತವೆ ಇವೆಲ್ಲ. ಹೌದಾ, ಗಾಳಿಯಲ್ಲಿ ಇವೆಲ್ಲ ಇದ್ದವಪ್ಪ ಅಂದರೆ ಮಳೆ ಬಂದಾಗ ಏನಪ್ಪ ಅಂದರೆ ಇವೆಲ್ಲ ಆಮ್ಲ ಮಳೆಗೆ ಕಾರಣ ಆಗ್ತಕ್ಕಂಥ ಆಕ್ಸೈಡ್ಗಳು.
ನೆನಪಿರಲಿ. ಹೌದಾ, ನೈಟ್ರೋಜನ್ ಆಕ್ಸೈಡ್, ಸಲ್ಫರ್ ಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್ಗಳು ಅಧಿಕ ಸಾರತೆಯಲ್ಲಿ ವಿಷಕಾರಿಯಾಗಿವೆ. ಹೆಚ್ಚಿಗೆ ಆಯ್ತಪ್ಪ ಅಂದ್ರೆ ಇವೆಲ್ಲ ವಿಷಕಾರಿ. ಹೌದಾ, ಇವೆಲ್ಲನೂ ಕೂಡ ಇವು ಕಾರಣ ಎದಕ್ಕೆ ಆಗ್ತದಪ್ಪ ಅಂದ್ರೆ ಎದಕ್ಕಾಯಿತು ಅಂದ್ರೆ ಆಮ್ಲ ಮಳೆಗೆ ಕಾರಣ ಆಗ್ತದೆ. ಕಾರ್ಬನ್ ಡೈಆಕ್ಸೈಡ್ ಒಂದು ಹಸಿರು ಮನೆ ಅನಿಲ ವಾತಾವರಣದಲ್ಲಿ ಇದರ ಸಾರತೆಯು ಹೆಚ್ಚಿದಾಗ ತೀವ್ರವಾದ ಜಾಗತಿಕ ತಾಪಮಾನದ ಏರಿಕೆಗೆ ಕಾರಣವಾಗುತ್ತದೆ. ಕಾರ್ಬನ್ ಡೈಆಕ್ಸೈಡ್ ಒಂದು ಹಸಿರು ಮನೆ ಅನಿಲ ವಾತಾವರಣದಲ್ಲಿ ಇದರ ಸಾರತೆ ಹೆಚ್ಚಿದಾಗ ಏನಾಗ್ತದೆ, ತೀವ್ರವಾದ ಜಾಗತಿಕ ತಾಪಮಾನದ ಏರಿಕೆಗೆ ಕಾರಣ ಆಗ್ತದೆ. ತಾಪಮಾನದಲ್ಲಿ ಏರಿಕೆ ಆಗ್ತದೆ. ಯಾಕಪ್ಪ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಒಂದು ಹಸಿರು ಮನೆ ಅನಿಲ. ಇದು ಹಸಿರು ಮನೆ ಅನಿಲಕ್ಕೆ ಕಾರಣಪ್ಪ ಅಂತಾರೆ ಕಾರ್ಬನ್ ಮೊನಾಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್. ಇದರ ಸಾರತೆ ಹೆಚ್ಚಿದಾಗ ಏನಾಗ್ತದೆ, ತಾಪಮಾನ ಕೂಡ ಹೆಚ್ಚಿಗೆ ಆಗ್ತದೆ. ಪರಿಸರದ ರಕ್ಷಣೆಯಲ್ಲಿ ಮಿತ ಬಳಕೆ ಮತ್ತು ಮರುಬಳಕೆಗಳಿಂದಾಗುವ ಅನುಕೂಲಗಳನ್ನು ಪಟ್ಟಿ ಮಾಡಿ. ಪರಿಸರದ ರಕ್ಷಣೆ, ಮಿತ ಬಳಕೆ, ಮರುಬಳಕೆಯಿಂದಾಗುವ ಅನುಕೂಲಗಳನ್ನು ಪಟ್ಟಿ ಮಾಡಿ ಅಂತ ಕೇಳ್ಯಾರ. ಪರಿಸರದ ರಕ್ಷಣೆಯಲ್ಲಿ ಮಿತ ಬಳಕೆ ಮತ್ತು ಮರುಬಳಕೆಯಿಂದಾಗುವ ಅನುಕೂಲಗಳು ಅಂತಂದರೆ ಮಿತ ಬಳಕೆ ಅಭ್ಯಾಸದಿಂದ. ಮಿತ ಬಳಕೆ ಏನು ಮಾಡ್ಬೇಕಂದ್ರೆ ವಿದ್ಯುತ್ ಶಕ್ತಿ ಮಿತ ಬಳಕೆಯಾಗಿ ಬಳಸಬೇಕು, ನೀರು ಮಿತವಾಗಿ ಬಳಸಬೇಕು, ಆಹಾರ ಕೂಡ ಮಿತವಾಗಿ ಬೆಳೆಸಬೇಕು, ಎಷ್ಟು ಬೇಕಷ್ಟೇ ಉಪಯೋಗ ಮಾಡ್ಕೋಬೇಕು. ನೈಸರ್ಗಿಕ ಸಂಪನ್ಮೂಲಗಳು ಇವುಗಳನ್ನು ಸಂರಕ್ಷಿಸಬಹುದು. ನೈಸರ್ಗಿಕ ಸಂಪನ್ಮೂಲಗಳು ಕೂಡ ಸಂರಕ್ಷಣೆ ಮಾಡಬಹುದು. ಇದು ಮಿತ ಬಳಕೆ ಅಭ್ಯಾಸದಿಂದ. ಮರುಬಳಕೆ ಅಭ್ಯಾಸದಿಂದ ಏನಾಗ್ತದೆ ಅಂದರೆ ಪರಿಸರ ಮಾಲಿನ್ಯವನ್ನು ನಿಯಂತ್ರಿಸಬಹುದು. ಮರುಬಳಕೆ ಮಾಡುವುದರಿಂದ ಪರಿಸರ ಮಾಲಿನ್ಯ ಆಗಂಗಿಲ್ಲ. ತಕ್ಷಣದ ಬಳಕೆಗೆ ವಸ್ತುಗಳು ಲಭ್ಯವಿರುತ್ತವೆ. ಹೌದಾ, ಮರುಬಳಕೆಯಿಂದ ಶಕ್ತಿಯ ರಕ್ಷಣೆ ಆಗುತ್ತದೆ, ಶಕ್ತಿ ಉಳಿತಾಯ ಮಾಡ್ದಂಗೆ ಆಗ್ತದೆ. ಕಚ್ಚಾ ವಸ್ತುಗಳ ಬಳಕೆಯನ್ನು ಮಿತಗೊಳಿಸಬಹುದು. ಕಚ್ಚಾ ವಸ್ತುಗಳು ಕೂಡ ಏನಪ್ಪ ಅಂದರೆ ಬಳಕೆ ಮಿತಗೊಳಿಸಬಹುದು. ಇವು ಮರುಬಳಕೆ ಅಭ್ಯಾಸದಿಂದ, ಮಿತ ಬಳಕೆ ಅಭ್ಯಾಸದಿಂದ ಆಗುವ ಅನುಕೂಲಗಳನ್ನು ಕೇಳ್ಯಾರ. ಹೌದಾ, ಇದೇ ಥರ ಬರಿಬೇಕು ನೀವು. ಫಸ್ಟ್ ಪಾಯಿಂಟ್ ಬರೆದ್ರೆ ಸಾಕು. ಇನ್ನೊಂದು ಇಂಪಾರ್ಟೆಂಟ್ ಡಯಾಗ್ರಾಮ್ ನೋಡಿ. ನೀರಿನ ವಿದ್ಯುತ್ ವಿಭಜನೆ ಉಪಯೋಗಿಸುವ ಉಪಕರಣದ ಚಿತ್ರವನ್ನು ಬರೆಯಿರಿ. ಕೆಳಗಿನ ಭಾಗಗಳನ್ನು ಗುರುತಿಸಿ. ಗ್ರಾಫೈಟ್ ದಂಡ, ಕ್ಯಾಥೋಡ್. ಗ್ರಾಫೈಟ್ ದಂಡ ಇದು ಕ್ಯಾಥೋಡ್ ಇರಲಿರ್ತಕ್ಕಂಥದ್ದು. ಹೌದಾ, ಇದು ಡಯಾಗ್ರಾಮ್ ಕೇಳ್ಯಾರ. ನೀರಿನ ವಿದ್ಯುತ್ ವಿಭಜನೆಯಲ್ಲಿ ಉಪಯೋಗಿಸುವ ಉಪಕರಣದ ಚಿತ್ರ ಬರೆಯಿರಿ ಅಂತ ಕೇಳಿದ್ರೆ ಈ ಥರ ಬರಿಬೇಕಿದು. ನೀರಿನ ವಿದ್ಯುತ್ ವಿಭಜನೆ ನೆನಪಿರಲಿ. ಹೌದಾ, ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಕತ್ತರಿಸಿಟ್ಟ ಟೊಮ್ಯಾಟೊ ಹಣ್ಣಿನಲ್ಲಿ 4 ದಿನಗಳ ನಂತರ ದಾರದಂತಹ ರಚನೆಗಳ ಬೆಳವಣಿಗೆಯೊಂದಿಗೆ ಕ್ರಮೇಣವಾಗಿ ಹಣ್ಣು ಕೊಳೆಯುವುದು ಕಂಡುಬರುತ್ತದೆ. ಈ ಬದಲಾವಣೆಗೆ ಕಾರಣಗಳನ್ನು ಸ್ಪಷ್ಟಪಡಿಸಿ. ಟೊಮೆಟೊ ಕತ್ತರಿಸಿಟ್ಟವಪ್ಪ ಅಂದರೆ 4 ದಿನಗಳ ನಂತರ ದಾರದಂಥ ರಚನೆಗಳು ಬೆಳವಣಿಗೆ ಆಗ್ತದೆ. ಯಾಕಂತಂದರೆ ಕತ್ತರಿಸಿಟ್ಟ ಟೊಮೆಟೊ ಹಣ್ಣಿನ ಮೇಲೆ ಬೆಳೆಯುವ ದಾರದಂಥ ರಚನೆಗಳು ರೈಜೋಪಸ್ ಅಥವಾ ಬ್ರೆಡ್ ಮೋಲ್ಡ್ ಎಂಬ ಶಿಲೀಂಧ್ರದ ಹೈಪೆ ಉಂಟಾಗ್ತದೆ. ಅಲ್ಲಿ ರೈಜೋಪಸ್ ಎಂಬುದು ಅದು ಬ್ಯಾಕ್ಟೀರಿಯಾದಿಂದ ಏನಂತ ಶಿಲೀಂಧ್ರದ ಹೈಪೆ ಉಂಟು ಮಾಡ್ತದೆ. ಇವು ಚಿಕ್ಕ ದುಂಡಗಿನ ರಚನೆಗಳಾದ ಬೀಜಕ ದಾನಿಗಳನ್ನು ಹೊಂದಿವೆ. ಬೀಜಕ ದಾನಿಗಳು ಸಂತಾನೋತ್ಪತ್ತಿಯ ರಚನೆಗಳಾದ ಬೀಜಕಗಳನ್ನು ಹೊಂದಿವೆ. ಬೀಜಕ ದಾನಿಗಳು ಸಂತಾನೋತ್ಪತ್ತಿ ರಚನೆಗಳಾಗಿರ್ತವೆ, ಬೀಜಕಗಳನ್ನು ಹೊಂದಿರ್ತವೆ. ಈ ಬೀಜಕಗಳು ತೇವಾಂಶಯುಕ್ತ ಮೇಲ್ಮೈನ ಸಂಪರ್ಕಕ್ಕೆ ಬಂದು ಬೆಳೆಯಲು ಪ್ರಾರಂಭಿಸ್ತವೆ. ಆದ್ದರಿಂದ ಟೊಮ್ಯಾಟೊ ಕ್ರಮೇಣ ಕೊಳೆಯಲು ಪ್ರಾರಂಭಿಸುತ್ತದೆ. ಯಾಕೆ ಟೊಮೆಟೊ ಕೊಳೆಯಲು ಪ್ರಾರಂಭ ಮಾಡ್ತದೆ ಅಂತಕ್ಕಂಥದ್ದು ಇಲ್ಲಿ ಇರ್ತಕ್ಕಂಥದ್ದು ಏನಪ್ಪ ಅಂದರೆ ರೈಜೋಪಸ್ ಶಿಲೀಂಧ್ರದ ಹೈಪೆ. ಅದೇನು ಮಾಡ್ತದೆ ಅಂತಂದರೆ ಬೀಜಕ ದಾನಿಯನ್ನು ಹೊಂದಿರ್ತದೆ. ಸಂತಾನೋತ್ಪತ್ತಿ ರಚನೆ ಆಗ ಮುಂದೆ ಏನಿರುತ್ತೆ ಬೀಜಕಗಳನ್ನು ಹೊಂದಿರ್ತವೆ. ಈ ಬೀಜಕಗಳು ತೇವಾಂಶಯುಕ್ತ ಮೇಲ್ಮೈನ ಸಂಪರ್ಕ ಬಂದಾಗ ಆ ಬೀಜಕಗಳು ಏನು ಮಾಡ್ತಾವೆ ಅಂದರೆ ಮೇಲ್ಮೈನ ಸಂಪರ್ಕ ಬರ್ತಾವೆ ತೇವಾಂಶಕ್ಕೆ. ಹೌದಾ, ತೇವಾಂಶ ಹತ್ತೋದ್ರಿಂದ ಗಾಳಿಗೆ ಸಂಪರ್ಕಕ್ಕೆ ಬಂದಾಗ ಅವು ಏನು ಮಾಡ್ತಾವೆ ಅಂತಂದರೆ ಬೆಳೆಯಲು ಪ್ರಾರಂಭ ಮಾಡ್ತಾವೆ. ಆದ್ದರಿಂದ ಟೊಮೆಟೊ ಏನು ಮಾಡ್ತದೆ ಅಂದರೆ ಕ್ರಮೇಣವಾಗಿ ಕೊಳೆಯಲು ಪ್ರಾರಂಭ ಮಾಡ್ತದೆ. ಬೆಳಕಿನ ವರ್ಣ ವಿಭಜನೆ ಎಂದರೇನು? ಪಟ್ಟಕದಲ್ಲಿ ಬೆಳಕು ವಿಭಜನೆ ಹೊಂದಿದ ನಂತರ ಕನಿಷ್ಠ ಭಾಗವ ಬೆಳಕಿನ ಬಣ್ಣ ಮತ್ತು ಗರಿಷ್ಠ ಭಾಗವ ಬೆಳಕಿನ ಬಣ್ಣವನ್ನು ತಿಳಿಸಿ ಅಂತ ಕೇಳ್ಯಾರ. ಬಿಳಿಯ ಬಣ್ಣವು ಅದರ ವಿಭಿನ್ನ ಬಣ್ಣಗಳ ಘಟಕವಾಗಿ ವಿಭಜನೆ ಹೊಂದುವುದನ್ನು ಬೆಳಕಿನ ವರ್ಣ ವಿಭಜನೆ ಎನ್ನುತ್ತೇವೆ. ಅದರ ವಿಭಿನ್ನ ಬಣ್ಣಗಳು ಘಟಕವಾಗಿ ವಿಭಜನೆ ಹೊಂದುವುದನ್ನು ಏನಾಗ್ತದೆ ಬೆಳಕಿನ ವರ್ಣ ವಿಭಜನೆ ಅಂತ ಕರಿತೀರಿ. ಬಿಳಿ ಬಣ್ಣದೊಳಗೆ ಎಲ್ಲ 7 ಬಣ್ಣಗಳ ಅಡಿಗೆ ಕೂತ್ತವ ಅಂತ ಅರ್ಥ. ಒಂದು ಪಟ್ಟಕದ ಮುಖಾಂತರ ಅವನೇಪ್ಪ ಅಂದರೆ ಸಪ್ರೇಟವಾಗಿ ನೋಡ್ಬೋದು. ವಿಭಿನ್ನ ಬಣ್ಣಗಳ ಘಟಕವಾಗಿ ನಾವು ವಿಭಜನೆ ಹೊಂದುವುದನ್ನು ನೋಡ್ತೀವಿ. ಅಂಥದಕ್ಕೆ ವರ್ಣ ವಿಭಜನೆ ಅಂತ ಕರಿತೀವಿ. ಅದ್ರಾಗ ಕೆಂಪು ಬಣ್ಣ ಕನಿಷ್ಠ ಬಾಗುವುದು ಇಂಪಾರ್ಟೆಂಟ್ ನೋಡ್ರಿ. ಕೆಂಪು ಬಣ್ಣ ಏನಂತ ಕನಿಷ್ಠ ಬಾಗ್ತದೆ, ನೇರಳೆ ಬಣ್ಣ ಗರಿಷ್ಠವಾಗಿ ಬಾಗುತ್ತದೆ. ಅದಕ್ಕೆ ಆಕಾಶ ಏಕೆ ನೀಲಿಯಾಗಿ ಕಾಣಿಸ್ತದೆ ಅಂತ ಹೇಳಿದ್ರೆ ನೇರಳೆ ಬಣ್ಣ ಗರಿಷ್ಠವಾಗಿ ಬಾಗ್ತದೆ ಅಂತ ಹೇಳಬೇಕು. ಇದು ಮೇನ್ ಇಂಪಾರ್ಟೆಂಟ್ ನೋಡ್ರಿ. ಆಕಾಶ ಮತ್ತು ನೀರು ಏಕೆ ನೀಲಿಯಾಗಿ ಕಾಣಿಸ್ತದೆ ಅಂತಕ್ಕಂಥದ್ದು ನೇರಳೆ ಬಣ್ಣ ಗರಿಷ್ಠವಾಗುವುದರಿಂದ ಅದು
ನೀಲಿಯಾಗಿ ಕಾಣಿಸ್ತದ. ಅದು ಒಂದು ವಾತಾವರಣದಲ್ಲಿರ್ತಕ್ಕಂಥ ಧೂಳಿನ ಕಣಗಳಿಂದಾಗಿ ಬೆಳಕು ವಿಭಜನೆ ಆಗುವುದರಿಂದ, ಚದುರುವಿಕೆಯಿಂದ, ಬೆಳಕಿನ ಚದುರುವಿಕೆಯಿಂದಪ್ಪ ಅಂದರೆ ಹೆಚ್ಚು ಕಣಗಳೇನು ಮಾಡ್ತಾವೆ ಅಂತಂದರೆ ಹೆಚ್ಚು ಏನಪ್ಪ ಅಂದರೆ ನೇರಳೆ ಬಣ್ಣವನ್ನು ಚದುರುವಿಕೆ ಮಾಡ್ತಾವೆ. ಹೌದಾ? ಆ ಚದುರುವಿಕೆಯಿಂದ ಏನಾಗ್ತದಂದರೆ ನೀಲಿಯಾಗಿ ಕಾಣಿಸ್ತದೆ. ಇಂಪಾರ್ಟೆಂಟ್ ಇದು ಒಂದು. ನೆಕ್ಸ್ಟ್ ಏನಪ್ಪ ಅಂದರೆ ಭೂಮಿಯ ವಾಯುಮಂಡಲದಲ್ಲಿ ಬೆಳಕಿನ ವಕ್ರೀಭವನದಿಂದ ಕಂಡುಬರುವ ಯಾವುದಾದ್ರು 4 ವಿದ್ಯಮಾನಗಳನ್ನು ತಿಳಿಸ್ರಿ. ವಾಯುಮಂಡಲದಲ್ಲಿ ಆಗ್ತಕ್ಕಂಥ ಬೆಳಕಿನ ವಕ್ರೀಭವನದಿಂದ ಕಂಡುಬರುವ ಯಾವುದಾದ್ರು 4 ವಿದ್ಯಮಾನಗಳು. ವಕ್ರೀಭವನದಿಂದ ವಿದ್ಯಮಾನಗಳು ಯಾವ್ಯಾವ ಆಗ್ತಾವಂದರೆ ಸೂರ್ಯನು ವಾಸ್ತವ ಸೂರ್ಯೋದಯಕ್ಕಿಂತ 2 ನಿಮಿಷ ಮೊದಲು ಗೋಚರಿಸುವುದು. ಇದು ನೋಡಿ, ಸೂರ್ಯನು ವಾಸ್ತವ ಸೂರ್ಯೋದಯಕ್ಕಿಂತ 2 ನಿಮಿಷ ಮೊದಲನೇ ಕಾಣಿಸ್ತಾನೆ, ಗೋಚರಿಸುವುದು. ಸೂರ್ಯನು ವಾಸ್ತವ ಸೂರ್ಯಾಸ್ತದ 2 ನಿಮಿಷದ ನಂತರ ನಮಗೆ ಗೋಚರಿಸುತ್ತಾನೆ. ವಾಸ್ತವ ನೋಡಿ, ಸೂರ್ಯಾಸ್ತದ 2 ನಿಮಿಷದ ನಂತರ ನಮಗೆ ಗೋಚರಿಸ್ತದೆ, ಕಾಣಿಸ್ತದೆ ಹೌದಾ? ನಕ್ಷತ್ರದ ತೋರಿಕೆಯ ಸ್ಥಾನವು ಅದರ ನೈಜ ಸ್ಥಾನಕ್ಕಿಂತ ಸ್ವಲ್ಪ ಬೇರೆಯಾಗಿರುವುದು. ನಕ್ಷತ್ರ ಇಲ್ಲಿದ್ದಾಗ ಅದು ಮುಂದಕ್ಕೆ ಹೋದಂಗೆ ಕಾಣಿಸ್ತದೆ. ಹೌದಾ? ನೈಜ ಇದ್ದ ಸ್ಥಳದಕ್ಕಿಂತ ಬೇರೆ ಸ್ಥಳದಾಗ ಇದ್ದಂಗೆ ಕಾಣಿಸ್ತದೆ. ನಕ್ಷತ್ರಗಳು ಮಿನುಗುವುದು ಇದು ವಕ್ರೀಭವನದ ಕಾರಣದಿಂದ. ಕಾಮನಬಿಲ್ಲು ಉಂಟಾಗುವುದು ವಕ್ರೀಭವನದಿಂದ. ಬೆಂಕಿ ಅಥವಾ ರೇಡಿಯೇಟರ್ ಮೇಲಿಂದ ಯಾದೃಚ್ಛಿಕವಾಗಿ ಜೋರಾದ ಬಿಸಿಗಾಳಿಯ ಮೂಲಕ ನೋಡಿದಾಗ ಪದಾರ್ಥಗಳು ಏನತ್ತವ ಅಂದರೆ ಮಿನುಗುವುದು ಕಂಡುಬರ್ತದೆ ನಮಗೆ. ಅಂದರೆ ಭೂಮಿಯ ವಾಯುಮಂಡಲದಲ್ಲಿ ಬೆಳಕಿನ ವಕ್ರೀಭವನದಿಂದ ಕಂಡುಬರುವ ಯಾವುದಾದ್ರು 4 ವಿದ್ಯಮಾನಗಳು, ವಕ್ರೀಭವನದಿಂದ ಕಂಡುಬರ್ತಕ್ಕಂಥ ಇವೆಲ್ಲ ವಿದ್ಯಮಾನಗಳು. ಓಕೆ, ಮತ್ತು ಮುಂದಿನ ವಿಡಿಯೋದಲ್ಲಿ ಇನ್ನೂ ಇಂಪಾರ್ಟೆಂಟ್ ಇರ್ತಕ್ಕಂಥ ಕ್ವಶನ್ ಆನ್ಸರ್ನ ನೋಡೋಣ ಅಂತ ಹೇಳ್ತಾ, ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು.